ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮೂಲಕ ನೈಜ ಶಿಕ್ಷಣ ಎಂದರೇನು, ಅದರ ಅವಶ್ಯಕತೆ ಏನು ಎಂಬುದರ ಬಗ್ಗೆ ತಿಳಿಸಲು ಪ್ರಯತ್ನಿಸಿದ್ದೇನೆ. ಜ್ಞಾನ, ಕೌಶಲ್ಯ ಮತ್ತು ಮೌಲ್ಯಗಳನ್ನು ಬೋಧನೆ, ತರಬೇತಿ ಅಥವಾ ಸಂಶೋಧನೆಗಳ ಮೂಲಕ ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡುವ ಪ್ರಕ್ರಿಯೆಯೇ ಶಿಕ್ಷಣ. ಸಾಮಾನ್ಯವಾಗಿ ಮತ್ತು ಸಮಗ್ರವಾಗಿ ಹೇಳುವುದಾದರೆ, ಮನುಷ್ಯನ ವ್ಯಕ್ತಿತ್ವದ ಮೇಲೆ ಅಪಾರವಾದಂಥ ಪರಿಣಾಮವನ್ನು ಬೀರುವಂತಹ ಅವನ ಧ್ಯೇಯಗಳು, ಅಭ್ಯಾಸಗಳು, ನಡತೆಗಳು, ಇಂತಹ ಗುಣಲಕ್ಷಣಗಳನ್ನು ನಾವು ಮೌಲ್ಯಗಳು ಎಂದು ಕರೆಯಬಹುದಾಗಿದೆ. ಶಿಕ್ಷಣವು ಮಾನವನ ಯೋಚನಾ ಶಕ್ತಿ ಮತ್ತು ನಡವಳಿಕೆಗಳ ಮೇಲೆ ರಚನಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಶಿಕ್ಷಣವು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಬಹಳ ಮುಖ್ಯ. 1964ರ DS ಕೊಠಾರಿ ನೇತೃತ್ವದ ರಾಷ್ಟ್ರೀಯ ಶಿಕ್ಷಣ ಆಯೋಗದ ವರದಿಯಲ್ಲಿ ಹೇಳಿರುವಂತೆ, ದ ಡೆಸ್ಟಿನಿ ಆಫ್ ಎ ನೇಷನ್ ಈಸ್ ಬೀಯಿಂಗ್ ಶೇಪ್ಡ್ ಇನ್ ದ ಕ್ಲಾಸ್ ರೂಮ್ಸ್. ಅಂದರೆ ದೇಶದ ಭವಿಷ್ಯ ರೂಪುಗೊಳ್ಳುವುದು ಶಾಲಾ ಕಾಲೇಜುಗಳ ತರಗತಿಗಳಲ್ಲಿ. ತುಮಕೂರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂತಹ ಸ್ವಾಮೀಜಿ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಮಹಾರಾಜ್ರವರ ಅರ್ಥಗರ್ಭಿತವಾದಂಥ ಒಂದು ಮಾತು ನನಗೆ ನೆನಪಿಗೆ ಬರುತ್ತದೆ. ಬಿಲ್ಡ್ ಒನ್ ಗುಡ್ ಸ್ಕೂಲ್ ಟುಡೇ ಆ್ಯಂಡ್ ಅವಾಯ್ಡ್ 100 ಜೈಲ್ಸ್ ಟುಮಾರೋ. ಈ ಎರಡು ವಾಕ್ಯಗಳಿಂದ ಶಿಕ್ಷಣದ ಮಹತ್ವದ ಬಗ್ಗೆ ನಮಗೆ ಅರ್ಥವಾಗುವುದರಲ್ಲಿ ಸಂಶಯವಿಲ್ಲ. ಜ್ಞಾನ, ಕೌಶಲ್ಯ ಮತ್ತು ಮೌಲ್ಯಗಳು ಶಿಕ್ಷಣದ 3 ಅಂಗಗಳು. ನಾಲೆಡ್ಜ್, ಸ್ಕಿಲ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆರ್ 3 ಕಾಂಪೊನೆಂಟ್ಸ್ ಆಫ್ ಎಜುಕೇಷನ್. ಶೈಕ್ಷಣಿಕವಾಗಿ ಬೆಳೆಯಲು ಜ್ಞಾನ, ಔದ್ಯೋಗಿಕವಾಗಿ ಅಭಿವೃದ್ಧಿಯಾಗಲು ಕೌಶಲ್ಯ ಮತ್ತು ಸಮಾಜದಲ್ಲಿ ಜವಾಬ್ದಾರಿಯುತ ಮತ್ತು ಉತ್ತಮ ಪ್ರಜೆಯಾಗಲು ಮೌಲ್ಯಗಳು ಅವಶ್ಯಕ. ಈ 3 ಅಂಗಗಳನ್ನು ಸರಿಯಾದ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳಿಗೆ ಮುಟ್ಟುವಂತೆ ಮಾಡುವುದೇ ನೈಜ ಶಿಕ್ಷಣ. ಯಾವುದೇ ಒಂದು ಅಂಗದಲ್ಲಿ ಕೊರತೆಯಾದರೆ ಅದು ನೈಜ ಶಿಕ್ಷಣವಾಗುವುದಿಲ್ಲ. ಶಿಕ್ಷಣದ ಉದ್ದೇಶಗಳಾದರೂ ಏನು ಎಂಬುದನ್ನು ನೋಡಿದರೆ, ರಚನಾತ್ಮಕ ಮತ್ತು ಸೃಜನಾತ್ಮಕ ಪ್ರತಿಭೆಗಳನ್ನು ಪೋಷಿಸುವುದು, ಜ್ಞಾನ ಮತ್ತು ಆಲೋಚನಾ ಶಕ್ತಿಯನ್ನು ಕ್ರಮಬದ್ಧವಾಗಿ ಬೆಳೆಸುವುದು, ವಿದ್ಯಾರ್ಥಿಗಳಲ್ಲಿ ಸುಪ್ತವಾಗಿರುವ ಕೌಶಲ್ಯ ಮತ್ತು ಪ್ರತಿಭೆಗಳನ್ನು ಪ್ರತ್ಯಕ್ಷೀಕರಿಸಿ ಸಿದ್ಧಿಸಿಕೊಳ್ಳುವಂತೆ ಮಾಡುವುದು, ಗಾಢವಾಗಿ ಮತ್ತು ವಿಮರ್ಶಾತ್ಮಕವಾಗಿ ಚಿಂತಿಸುವ ಕ್ರಮವನ್ನು ಬೋಧಿಸುವುದು, ಜ್ಞಾನಾರ್ಜನೆಗೆ ಪೂರಕ ವಾತಾವರಣವನ್ನು ಸೃಷ್ಟಿಸುವುದು, ಜನರನ್ನು ಸಶಕ್ತಿಗೊಳಿಸುವುದು, ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುವುದು. ಅರಿಸ್ಟಾಟಲ್ ಹೇಳಿರುವಂತೆ, ಎಜುಕೇಷನ್ ಈಸ್ ದ ಕ್ರಿಯೇಷನ್ ಆಫ್ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಆ್ಯಂಡ್ ಪ್ರೈಮರಿಲಿ ಎನ್ಕಂಪಾಸಸ್ ಅನ್ ಆಲ್ ರೌಂಡ್ ಡೆವಲಪ್ಮೆಂಟ್. ಈ ಶಿಕ್ಷಣದ 3 ಅಂಗಗಳಾದ ಜ್ಞಾನ, ಕೌಶಲ್ಯ ಮತ್ತು ಮೌಲ್ಯಗಳನ್ನು ಕುರಿತಂತೆ ಕೆಲವು ಅಂಶಗಳನ್ನು ತಿಳಿಯೋಣ. ಮೊದಲನೆಯದಾಗಿ ಜ್ಞಾನ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸಮಾನವಾದ ಪವಿತ್ರಕರ ವಸ್ತುವು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ ಎಂಬ ಮಾತನ್ನು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಜ್ಞಾನ ಸಂಪಾದನೆಯ ಕ್ರಿಯೆ ಶಿಕ್ಷಣದ ಪ್ರಕ್ರಿಯೆ ಬಹಳ ಮುಖ್ಯವಾದ ಮತ್ತು ಮೂಲ ಉದ್ದೇಶ. ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಬೇಕಾದರೆ, ನಮ್ಮಗಳ ಕನಸು ನನಸಾಗಬೇಕಾದರೆ ಜ್ಞಾನ ಸಂಪತ್ತನ್ನು ಪಡೆಯಲೇಬೇಕು. ಜ್ಞಾನವನ್ನು ಪಡೆಯಲು ಶ್ರದ್ಧೆಯಿಂದ ಕಲಿಕಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬ ಮಾತಿನಲ್ಲಿ ಅಡಗಿರುವಂತೆ, ಪಾಂಡಿತ್ಯವನ್ನು ಪಡೆದವನನ್ನು ಸರ್ವರೂ ಗೌರವಿಸುತ್ತಾರೆ. ಕೌಶಲ್ಯ. ಔದ್ಯೋಗಿಕವಾಗಿ ಬೆಳೆಯಲು ಆಯಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೌಶಲ್ಯಗಳನ್ನು ಕಲಿಯುವುದು ಅತ್ಯವಶ್ಯಕ. ಒಂದು ವರದಿಯ ಪ್ರಕಾರ, ಇಂಜಿನಿಯರಿಂಗ್ ಕಾಲೇಜುಗಳಿಂದ ಹೊರಬರುತ್ತಿರುವ ಪದವೀಧರರ ಪೈಕಿ ಕೇವಲ 25%, ಸಾಮಾನ್ಯ ಪದವೀಧರರ ಪೈಕಿ ಕೇವಲ 15% ಪದವೀಧರರು ಮಾತ್ರ ಉದ್ಯೋಗವನ್ನು ಪಡೆಯಲು ಅರ್ಹತೆಯನ್ನು ಹೊಂದಿದ್ದಾರೆ.
ಮಿಕ್ಕ ಪದವೀಧರರು ಉದ್ಯೋಗಕ್ಕೆ ಸಂಬಂಧಿಸಿದ ಕೌಶಲ್ಯಗಳನ್ನು ಪಡೆದಿರುವುದಿಲ್ಲ. ಹಾಗಾಗಿ ಅವರು ಉದ್ಯೋಗಕ್ಕೆ ಅನರ್ಹರು. ಉದಾಹರಣೆಗೆ ಹೇಳುವುದಾದರೆ, ಒಬ್ಬ ಶಿಕ್ಷಕನಿಗೆ ಸಂವಹನ ಕೌಶಲ್ಯವಿಲ್ಲದಿದ್ದರೆ, ಒಬ್ಬ ವೈದ್ಯನಿಗೆ ಸಾಧಾರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ, ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಗೆ ಸಾಮಾನ್ಯ ಯಂತ್ರವನ್ನು ರಿಪೇರಿ ಮಾಡಲು ಬರದಿದ್ದರೆ, BCom ಪದವೀಧರನಿಗೆ ಕ್ಯಾಶ್ ಬುಕ್ ಬರದಿದ್ದರೆ ಅಂಥವರು ವೃತ್ತಿಯಲ್ಲಿ ಅಪ್ರಯೋಜಕರು. ಆದ್ದರಿಂದ ಜ್ಞಾನದ ಜೊತೆಗೆ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಮೂರನೆಯದು ಮೌಲ್ಯಗಳು. ಇಂದಿನ ಸಮಾಜದಲ್ಲಿ ನಡೆಯುತ್ತಿರುವ ಹಿಂಸೆ, ಮೋಸ ಮತ್ತು ಹೇಯ ಕೃತ್ಯಗಳನ್ನು ಗಮನಿಸಿದರೆ ನಮ್ಮೆಲ್ಲರ ಮನಸ್ಸಿಗೆ ಬರುವ ಏಕೈಕ ಆಲೋಚನೆ ಎಂದರೆ ಸಮಾಜದಲ್ಲಿ ಮೌಲ್ಯಗಳು ಕುಸಿಯುತ್ತಿವೆ. ಅದನ್ನು ತಡೆಗಟ್ಟಬೇಕಾದರೆ ಶಾಲಾ ಕಾಲೇಜುಗಳಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡಬೇಕು. ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ಅರಿವನ್ನು ಮೂಡಿಸಬೇಕು ಮತ್ತು ಅವುಗಳನ್ನು ಅವರ ಜೀವನ ಶೈಲಿಯಲ್ಲಿ ಮೌಲ್ಯಗಳು ಒಂದು ಭಾಗವಾಗುವಂತೆ ಪರಿವರ್ತನೆ ತರಬೇಕು. ಆದರೆ ದುರದೃಷ್ಟಕರ ಸಂಗತಿ ಎಂದರೆ ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ಹೊಟ್ಟೆಪಾಡಿನ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡುತ್ತಿರುವುದು. ಅಂದರೆ ವಿ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಫಾರ್ ಎಜುಕೇಷನ್ ಫಾರ್ ಲೈವ್ಲಿಹುಡ್. ಆದರೆ ಅವಶ್ಯಕತೆ ಇರುವುದು ಎಜುಕೇಷನ್ ನಾಟ್ ಓನ್ಲಿ ಫಾರ್ ಲೈವ್ಲಿಹುಡ್ ಬಟ್ ಆಲ್ಸೋ ಫಾರ್ ಲೈಫ್. ದುರದೃಷ್ಟಕರ ಸಂಗತಿ ಎಂದರೆ ಪೋಷಕರು, ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರು ಎಜುಕೇಷನ್ ಫಾರ್ ಲೈವ್ಲಿಹುಡ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಎಜುಕೇಷನ್ ಫಾರ್ ಲೈಫ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಮರೆತಿರುವಂತೆ ಕಾಣುತ್ತಿದೆ. ಮಹಾತ್ಮ ಗಾಂಧಿಯವರು ಹೇಳಿರುವಂತೆ ಎಜುಕೇಷನ್ ಫಾರ್ ಲಿಟ್ರಸಿ ಈಸ್ ನೋ ಎಜುಕೇಷನ್ ಅಟ್ ಆಲ್. ಮೌಲ್ಯಾಧಾರಿತ ಶಿಕ್ಷಣ ನಿಜವಾದ ಶಿಕ್ಷಣ. ಗಾಂಧೀಜಿಯವರ ಪ್ರಕಾರ ಗುಣವಿಲ್ಲದ ವಿದ್ಯೆ ಸಾಮಾಜಿಕ ಪಾಪಗಳಲ್ಲಿ ಒಂದು. ಎಜುಕೇಷನ್ ವಿತೌಟ್ ಕ್ಯಾರೆಕ್ಟರ್ ಈಸ್ ಒನ್ ಆಫ್ ದಿ ಸೋಷಿಯಲ್ ಸಿನ್ಸ್. ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಶಿಕ್ಷಣ ಮಾನವನ್ನು ತಯಾರಿಸುವ ಪ್ರಕ್ರಿಯೆಯಾಗಬೇಕು. ಮ್ಯಾನ್ ಮೇಕಿಂಗ್ ಎಜುಕೇಷನ್ ಈಸ್ ದಿ ನೀಡ್ ಆಫ್ ದಿ ಅವರ್. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಗತರಾಗಬೇಕಾಗಿದೆ. ನಾನು ನ್ಯಾಷನಲ್ ಕಾಲೇಜಿನಲ್ಲಿ ಓದುತ್ತಿದ್ದಾಗ ನಮ್ಮ ಪ್ರಾಂಶುಪಾಲರು ಮತ್ತು ಗಾಂಧಿವಾದಿಗಳಾದಂಥ ದಿವಂಗತ ಡಾಕ್ಟರ್ H. ನರಸಿಂಹಯ್ಯನವರು ಹೇಳಿದ ಒಂದು ಮಾತು ನೆನಪಿಗೆ ಬರುತ್ತಿದೆ. ಎಜುಕೇಟೆಡ್ ಕ್ರಿಮಿನಲ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಅನ್ಎಜುಕೇಟೆಡ್ ಕ್ರಿಮಿನಲ್. ಆದ್ದರಿಂದ ಉತ್ತಮ ಪ್ರಜೆಗಳನ್ನು ಬೆಳೆಸುವಲ್ಲಿ ಶಿಕ್ಷಣವು ಪೂರಕವಾಗಿರಬೇಕು. ಬೌದ್ಧಿಕ, ದೈಹಿಕ, ಕೌಶಲ್ಯಾಧಾರಿತ ಮತ್ತು ಮೌಲ್ಯಾಧಾರಿತ ಶಿಕ್ಷಣದ ಸಮ್ಮಿಶ್ರಣವೇ ನೈಜ ಶಿಕ್ಷಣ. ಇದರ ಬಗ್ಗೆ ಹೆಚ್ಚು ನೀಡಬೇಕಾಗಿರುವುದು ಸರ್ಕಾರದ, ಶಿಕ್ಷಕರ, ಪೋಷಕರ ಮತ್ತು ಸಮಾಜದ ಜವಾಬ್ದಾರಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಾವೆಲ್ಲರೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.